ಗೋ ಹತ್ಯೆ ನಿಷೇಧ ಕಾಯ್ದೆ ಜಾರಿಯಲ್ಲಿದ್ದರೂ ಪ್ರಾಣಿ ವಧೆ ನಡೆಯುತ್ತಿದೆ. ಮುಂಬರುವ ಬಕ್ರೀದ್ ಹಬ್ಬದ ಸಮಯದಲ್ಲಿ ಗೋಗಳ ಹತ್ಯೆ ನಡೆಯುವ ಸಾಧ್ಯತೆಗಳಿದ್ದು, ಇದನ್ನು ಕೂಡಲೇ ತಡೆಯಬೇಕು ಎಂದು ಗೋವರ್ಧನ ಟ್ರಸ್ಟಿನ ಪೋಷಕರು ಮಾಜಿ ಉಪಮುಖ್ಯಮಂತ್ರಿಗಳಾದ ಕೆಎಸ್ ಈಶ್ವರಪ್ಪ ಇಂದು ಜಿಲ್ಲಾಡಳಿತ ಹಾಗೂ ಜಿಲ್ಲಾ ರಕ್ಷಣಾಧಿಕಾರಿಗಳಿಗೆ ಮನವಿ ನೀಡಿದರು. ಬಕ್ರೀದ್ ಹಬ್ಬ ಬಂತು ಅಂದಿದ್ದಂಗೆ ನಮ್ಮ ಮನೆಯಲ್ಲಿರುವಂಥ ಹಸು ಕಥೆ ಏನಪ್ಪ ಅನ್ನೋಂಥ ಚಿಂತೆ ಮಾಡೋ ಸ್ಥಿತಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿದೆ. ಆ ಗೋವುಗಳು ಅಂದ ತಕ್ಷಣ ನಮಗೆ ಗೋ ಮಾತೆ ತಾಯಿದು ಅಂತ ತಾಯಿಯನ್ನು ಕಡಿದು ತಿನ್ನೋದಕ್ಕೆ ಯಾವುದೇ ಕಾರಣಕ್ಕೂ ಇನ್ನು ಮುಂದೆ ನಾವು ಅವಕಾಶ ಕೊಡಲ್ಲ. ಬಕ್ರೀದ್ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳು ಜಿಲ್ಲಾ ರಕ್ಷಣಾಧಿಕಾರಿಗಳು ತುಂಬ ಸ್ಪಷ್ಟವಾಗಿ ನಾವು ಹೇಳಿಬಿಟ್ಟು ಬಂದಿದ್ದೇವೆ. ಇದ್ರ ಬಗ್ಗೆ ಸರ್ಕಾರ ಸರಿಯಾದ ಬಿಗಿ ಕ್ರಮ ತಗೋಬೇಕು. ಯಾವುದೇ ಒಬ್ಬ ವ್ಯಕ್ತಿ ಒಂದು ಹಸುನ ಕಡ್ದಿದ್ದಾರೆ ಅಂತ ಗೊತ್ತಾದ ತಕ್ಷಣ ಅವನ ಬಗ್ಗೆ ಬಿಗಿಯಾಗಿ ಕ್ರಮ ತಗೊಂಡ್ರೆ ಅನಂತರ ಬೇರೆ ಯಾರೂ ಕಡೆಯಂಥ ಪ್ರಯತ್ನ ನಡೆಸಲ್ಲ. ಯಾವುದ್ಯಾವುದೋ ಒಂದು ಒಳ್ಳೊಳ್ಳೆ ವ್ಯಾನ್ಗಳಲ್ಲಿ ಕದ್ದು ಮುಚ್ಚಿ ಹಸುಗಳನ್ನು ತುಂಬಿಕೊಂಡು ಹೋಗಿಬಿಡ್ತಾರೆ, ಹೊರಗಡೆ ಕಡಿದು ಊರಿಗೆ ಸಪ್ಲೈ ಮಾಡ್ತಾರೆ, ಹಸುವನ್ನು ಕಳ್ಳತನ ಮಾಡ್ತಾರೆ, ಕೊಲೆ ಮಾಡ್ತಾರೆ, ಕಡಿತಾ ಇದ್ದಾರೆ. ಇದು ಯಾವುದೇ ಕಾರಣಕ್ಕೆ ಅವಕಾಶ ಕೊಡಬಾರ್ದು ಅಂತ ಒಂದೇ ಉದ್ದೇಶದಿಂದ ಇವತ್ತು ನಾವು ಗೋವರ್ಧನ ಟ್ರಸ್ಟ್ ಮುಖಾಂತರ ಇದನ್ನು ಯಾವ ಕಾರಣಕ್ಕೂ ಕೂಡ ಒಂದೇ ಒಂದು ಹಸುನೂ ಕೂಡ ಕಡಿಬಾರ್ದು, ಕಳ್ಳತನ ಮಾಡಬಾರ್ದು, ಆ ದಿಕ್ಕಲ್ಲಿ ಸರ್ಕಾರ ಗಮನಿಸಬೇಕು ಅನ್ನೋಂಥ ಎಚ್ಚರಿಕೆ ಕೊಟ್ಬಿಟ್ಟು ಬಂದಿದ್ದೇವೆ. ಜಿಲ್ಲಾಧಿಕಾರಿಗಳು ಜಿಲ್ಲಾ ರಕ್ಷಣಾಧಿಕಾರಿಗಳು ಇಬ್ಬರೂ ಕೂಡ ಖಂಡಿತ ನಾವು ಬಿಗಿ ಕ್ರಮ ತಗೋತೇವೆ ಅನ್ನೋಂಥ ಮಾತನ್ನು ಹೇಳಿದ್ದಾರೆ. ಅವ್ರು ನಂಬಿದ್ದೇವೆ. ಅದನ್ನು ಗೋ ರಕ್ಷಣೆ ಆಗಬೇಕು ಅನ್ನೋಂಥ ಉದ್ದೇಶದಿಂದ ನಾವು ಇವತ್ತು ಮೆಮೊರಾಂಡಮ್ ಕೊಟ್ಬಿಟ್ಟು ಬಂದಿದ್ದೇವೆ.